ತಂದೆ ದೂರ ಆದ್ಮೇಲೆ ಬದುಕು ಕಲಿಸಿದಂತ ಪಾಠ ಏನು, ಅಥವಾ ನಿಮ್ಮ ಕಣ್ಣು ಮುಂದೆ ಅನಾವರಣ ಆದಂತ ರಿಯಾಲಿಟಿಕ್ ಲೈಫು ಏನ್ ಅನಾವರಣ ಆಯ್ತು ಕಾರ್ತಿಕ್ ಅವ್ರ ಮುಂದೆ, ಹೇಗಿತ್ತು ಆ ಒಂದು ದಿನಗಳ ಬಗ್ಗೆ ಹೇಳೋದಾದ್ರೆ? ಸರ್, ನಿಮಗೆ ಕಷ್ಟಗಳು ಬಂದಾಗಲೇ ನಿಮಗೆ ನಿಮ್ಮ ಸಾಮರ್ಥ್ಯ ಏನು ಅಂತ ಗೊತ್ತಾಗೋದು. ನನಗೆ ಅಲ್ಲಿವರೆಗೂ ಅಷ್ಟು ರೆಸ್ಪಾನ್ಸಿಬಿಲಿಟಿ ನನ್ನ ತಲೆ ಮೇಲೆ ಇರಲಿಲ್ಲ ಸರ್. ನಮ್ಮ ತಂದೆ ಇದ್ರು ಅನ್ನೋ ಧೈರ್ಯದಿಂದ ನಾನು ಆರಾಮಾಗಿ ಬೆಂಗಳೂರಲ್ಲಿ ಇದ್ರು, ಕೆಲಸ ಮಾಡ್ತಾ ಇದ್ರು, ಸಣ್ಣ ಮಟ್ಟಿಗೆ ತಂಗಿ ಮದುವೆಗೆ ಒಂದಷ್ಟು ಸೇವ್ ಮಾಡ್ತಾ ಇದ್ದೆ. ಅಲ್ಲಿ ಇಲ್ಲಿ ಒಂದೊಂದಷ್ಟು ಅಮೌಂಟ್ ಬಂದಾಗ ತಂಗಿಗೆ ನಾವು ಮಾಡ್ತಾ ಇದ್ದೆ. ಬಟ್ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ನನ್ನ ತಲೆಯಲ್ಲಿ ಇರಲಿಲ್ಲ ಸರ್. ತಂದೆ ಹೋದ್ಮೇಲೆ ಎಲ್ಲ ಜವಾಬ್ದಾರಿ ನನ್ನ ತಲೆ ಮೇಲೆ ಬೀಳುತ್ತೆ. ಸೊ ನನ್ನ ಕೆರಿಯರ್ಗಿಂತ ಹೆಚ್ಚಾಗಿ ನನ್ನ ತಂಗಿ ಮದುವೆ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಭಾಳ ಬೇರೆಯವ್ರು ಬಿಡ್ತು ಸರ್. ಸೊ ಅದಕ್ಕೋಸ್ಕರ ನಾನು ಕೆಲಸ ಮಾಡಿದೆ. ಇವಾಗ ನನಗನ್ಸೋದು ಏನಂತಂದರೆ, ನನ್ನ ಕೆರಿಯರ್ ಮೇಲೆ ನಾನು ಫೋಕಸ್ ಮಾಡ್ತೀನಿ. ಜೊತೆಗೆ ಇದ್ದಾರೆ ನನ್ನ ತಂಗಿನೂ, ಇವಾಗಲೂ ಅದೇ ಅವಳು ಪ್ರೀತಿ. ಮೊನ್ನೆ ವಿಡಿಯೋದಲ್ಲಿ ಎಲ್ಲರೂ ನೋಡಿದ್ದಾರೆ. ಒಂದು ಬ್ಯೂಟಿಫುಲ್ ಗಿಫ್ಟ್ ಕೊಟ್ಟಿದ್ದಾಳೆ ಅಳಿಯ. ಸೊ ಈ ಒಂದು ಜವಾಬ್ದಾರಿ ಎಲ್ಲ, ಆ ಒಂದು ಜವಾಬ್ದಾರಿ ಕಳೆದು ಈಗ ಹೊಸ ಜವಾಬ್ದಾರಿ, ಜನಗಳ ಪ್ರೀತಿ, ಜನಗಳ ಅಭಿಮಾನ ಅದಿಲ್ಲಿದೆ. ಅದನ್ನ ಭಾಳ ಕೇರ್ಫುಲ್ ಆಗಿ ಹೆಜ್ಜೆ ಹಿಡ್ಕೊಂಡು ಮುಂದೆ ಹೋಗ್ತೀನಿ ಸರ್. ಅಳಿಯ ಬರ್ಬೇಕಾದ್ರೆ ಅದೃಷ್ಟದ ಒಂದು ಮೂಟೆ, ಒಂದು ಹೊರೆನೆ ತಗೊಂಬಂದು ಮಾವನ ಗಿಫ್ಟ್ ಕೊಟ್ಟವನೆ, ಎಂಜಾಯ್ ಮಾಡೋ ಸಾಕು ನೀನು ನನಗೋಸ್ಕರ ಅಥವಾ ನಮ್ಮ ಅಮ್ಮನಿಗೋಸ್ಕರ ಕಷ್ಟಪಟ್ಟಿದ್ದು ಅಂತ. ಸೊ ಅಳಿಯನ ಬಗ್ಗೆ ಹೇಳಿ ನನಗೆ. ಎಸ್ ಸರ್, ನಾನಿನ್ನ ಆ್ಯಕ್ಚುಲಿ ನನ್ನ ಅಳಿಯನ್ನ ನೋಡೋಕ್ಕಾಗಿಲ್ಲ. ನನಗೆ ಇನ್ನು ಕಾತ್ರತೆ ಇದೆ ನನ್ನ ಅಳಿಯನ್ನ ನೋಡಬೇಕು ಅನ್ನೋದು. ನನಗೆ ಆ್ಯಕ್ಚುಲಿ ಸಣ್ಣ ಮಟ್ಟಿಗೆ ಇನ್ನು ಬೇಜಾರಿದೆ ದಟ್ ನಾನು ಅವ್ನು ಹುಟ್ಟೋ ಸಮಯದಲ್ಲಿ ನಾನು ಅವನ ಜೊತೆ ಇರೋಕ್ಕಾಗಿಲ್ಲ, ನನ್ನ ತಂಗಿ ಜೊತೆ ಇರೋಕ್ಕಾಗಿಲ್ಲ. ಐ ಕುಡಂಟ್ ಬಿ ದೇರ್ ವಿತ್ ಹರ್ ಅಂತ. ಬಟ್ ಅವ್ನು ನನ್ನ ಅದೃಷ್ಟದ ಅಳಿಯನೇ ಸರ್. ಯಾಕಂತಂದರೆ ಅಂದರೆ ಅವ್ನು ಹುಟ್ಟಿದ್ದ ಅದೃಷ್ಟನೋ ಏನೋ, ಕೊನೆ ವಾರದಲ್ಲಿ ಅವನು ನೋಡಿದ ಅದೃಷ್ಟನೋ ಏನೋ ಗೊತ್ತಿಲ್ಲ ಸರ್. ಇವತ್ತು ಟ್ರೋಫಿ ನನ್ನ ಕೈಯಲ್ಲಿದೆ. ಅಫ್ಕೋರ್ಸ್ ಅದೃಷ್ಟ, ಅವನು ನನ್ನ ಅದೃಷ್ಟದ ಅಳಿಯನೇ.